ಕಾಂಗ್ರೆಸ್ ನಾಯಕರಿಂದ ಡಿ.ವಿ. ಸದಾನಂದಗೌಡಗೆ ಗಾಳ ಹಾಕಿರುವಂಥ ಆರೋಪ ಅಥವಾ ಮಾತುಕತೆ ಕೇಳಿ ಬರ್ತಾ ಇದ್ದಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿ.ವಿ.ಎಸ್ ಅವರನ್ನ ಕಾಂಗ್ರೆಸ್ ಪಕ್ಷ ಸಂಪರ್ಕಿಸಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಮಾಜಿ ಸಿಎಂ ಸದಾನಂದಗೌಡರು ನಮ್ಮ ಹಿರಿಯ ನಾಯಕರು, ನಾವೆಲ್ಲರೂ ಕೂಡ ಸದಾನಂದಗೌಡರಿಗೆ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ನಾಯಕರಿಗೆ ಕೇಳಿದ್ವಿ. ಆದರೆ ಪಕ್ಷ ತೀರ್ಮಾನ ಮಾಡಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದೆ. ಪಕ್ಷದ ತೀರ್ಮಾನವನ್ನು ನಾವೆಲ್ಲ ಒಪ್ಪಿಕೊಳ್ಬೇಕಾಗತ್ತೆ. ಸದಾನಂದಗೌಡರ ಜೊತೆ ಮಾತನಾಡ್ತೀವಿ ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪರ್ಕ ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಅವ್ರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಇಲ್ಲ, ನನ್ನ ಗಮನಕ್ಕೆ ಆ ಥರದ್ದೇನು ಬಂದಿಲ್ಲ. ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು, ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಕೂಡ ಒಟ್ಟಭಿಪ್ರಾಯವನ್ನು ನಾವು ಕೊಟ್ಟಿದ್ರಿ. ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಕೇಂದ್ರದ ನಾಯಕತ್ವ ಇವತ್ತು ಟಿಕೆಟನ್ನು ನಮ್ಮ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿದ್ದಂಥ ಶೋಭಾ ಅವರಿಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವು ಒಪ್ಪೇಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು. ಆರೋಪ ಮಾಡಿದ್ದಾರೆ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ನೋಡೋಣ, ಇನ್ನೂ ಟಿಕೆಟ್ ಹಂಚಿಕೆ ಇದೆಯಲ್ಲ, ಇನ್ನು ಚಿಕ್ಕಬಳ್ಳಾಪುರ ಮತ್ತು ಈ ಕೋಲಾರ ಇವೆಲ್ಲ ಬೇರೆ ಬೇರೆ ಹಂಚಿಕೆ ಇದೆ, ಮಂಡ್ಯ ಹಾಸನ ಎಲ್ಲ ಹಂಚಿಕೆ ಇದೆಯಲ್ಲ, ನೋಡೋಣ. ನನಗನ್ಸುತ್ತೆ ಆ ರೀತಿ ಅನ್ಯಾಯ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ. ಒಕ್ಕಲಿಗರಿಗೆ ಅದರಲ್ಲೂ ಸಬ್ ಕ್ಯಾಸ್ಟ್ಗಳಿದೆ. ಒಕ್ಕಲಿಗರಲ್ಲಿ ಮರ್ಸ್ ಒಕ್ಕಲಿಗರು, ಗಂಗಟ್ಗಾರ್ ಒಕ್ಕಲಿಗರು, ಈ ಥರದ್ದೆಲ್ಲ ಒಕ್ಕಲಿಗರ ಒಂದು ಸಬ್ ಕ್ಯಾಸ್ಟ್ಗಳು ಇದೆ. ಕುಂಚಿಟ್ಗು ಒಕ್ಕಲಿಗರು, ಈ ಥರದ್ದೆಲ್ಲ ಸಬ್ ಕ್ಯಾಸ್ಟ್ಗಳು ಇದೆ. ಬೆಂಗಳೂರು ಉತ್ತರದಲ್ಲಿ ಡಿ.ವಿ. ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವರು ಸದಾನಂದಗೌಡರಿಗೆ ಟಿಕೆಟ್ ಕೈತಪ್ಪಿದೆ ಅಂದ ಮೇಲೆ ಅನೇಕ ರೀತಿಯ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ರು. ಸದಾನಂದಗೌಡರಿಗೆ ಇದೀಗ ಕಾಂಗ್ರೆಸ್ ಪಕ್ಷ ಗಾಳ ಹಾಕಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನ ನಡೆದಿದೆ ಎನ್ನುವ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಬಂದು ವಾಪಸ್ ಹೋಗಿದ್ದು ಆಯಿತು. ಇದೀಗ ಸದಾನಂದಗೌಡರ ಸರದಿ ಅನ್ನೋದು ಕೆಲವರ ಲೆಕ್ಕಾಚಾರ. ಮಾಜಿ ಮುಖ್ಯಮಂತ್ರಿ ಆದಂಥವರು, ಕೇಂದ್ರದ ಮಾಜಿ ಸಚಿವರಾದಂಥವರು ಅನಾಮತ್ತಾಗಿ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂದರೆ ಏನರ್ಥ ಅಂತ ಕೆಲವರು ಕೇಳಿಕೊಳ್ತಾ ಇದ್ದಾರೆ. ಹಿರಿಯರಿಗೆ ಈ ರೀತಿ ಅವಮಾನ ಮಾಡೋದು ಸರಿನಾ ಅನ್ನೋದು ಲೆಕ್ಕಾಚಾರ ಆಗಿದೆ. ಆದರೆ ಅಂತಿಮವಾಗಿ ಅವರೆಲ್ಲ ತೀರ್ಮಾನ ಮಾಡಬೇಕಾಗಿತ್ತು. ಈ ಬಗ್ಗೆ ಸದ್ಯಕ್ಕಂತೂ ಯಾವುದೇ ಅಪ್ಡೇಟ್ ಸಿಗ್ತಾ ಇಲ್ಲ.